ಇನ್ನು ಬೀದರ್ ನಗರದ ಜನವಾಡ ರಸ್ತೆಯಲ್ಲಿರುವ ಬಸ್ ನಿಲ್ದಾಣದ ಸುತ್ತಮುತ್ತ ಅಸ್ವಚ್ಛತೆ ತಾಂಡವವಾಡುತ್ತಿದ್ದು, ಬಸ್ ನಿಲ್ದಾಣದ ಹಿಂಭಾಗದಲ್ಲಿ ಕಸದ ರಾಶಿ ಹಾಗೂ ಕೊಳಚೆಯಿಂದ ಸಾರ್ವಜನಿಕರು ನಿತ್ಯ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಮೀಪದಲ್ಲಿಯೇ ಅಂತಾರಾಷ್ಟ್ರೀಯ ಸಂಸ್ಥೆಯಾದ ಪ್ರಜಾಪಿತ ಬ್ರಹ್ಮಕುಮಾರಿ ಐಶ್ವರ್ಯ ವಿಶ್ವವಿದ್ಯಾಲಯ ಕೇಂದ್ರವಿದ್ದು, ಶ್ರಾವಣ ಮಾಸದ ಹಿನ್ನೆಲೆ ನಿತ್ಯ ನೂರಾರು ಜನರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಆದರೆ ಬಸ್ ನಿಲ್ದಾಣದ ಸುತ್ತಮುತ್ತಲಿನ ಅಸ್ವಚ್ಛತೆಯಿಂದಾಗಿ ಭಕ್ತರು ಹಾಗೂ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಮಹಾನಗರ ಪಾಲಿಕೆ ಆಯುಕ್ತ ಮುಕುಲ್ ಜೈನ್, ನಗರದಾದ್ಯಂತ ಬ್ಲಾಕ್ ಸ್ಪಾಟ್ಗಳನ್ನು ಗುರುತಿಸಲಾಗಿದೆ. ಕಸ ಹಾಕುವ ಸ್ಥಳಗಳಲ್ಲಿ ಕಸ ಹಾಕುವವರ ವಿರುದ್ಧ ದಂಡ ವಿಧಿಸುವುದು ಸೇರಿದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ನಗರವನ್ನು ಸ್ವಚ್ಛವಾಗಿಡಲು ಪಾಲಿಕೆ ನಿರಂತರ ಪ್ರಯತ್ನ ನಡೆಯುತ್ತಿದೆ ಎಂದರು. ಇನ್ನು ಬ್ಲಾಕ್ ಸ್ಪಾಟ್ಗಳನ್ನು ಕಸ ಹಾಕುವವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಬಸ್ ನಿಲ್ದಾಣದ ಸುತ್ತಮುತ್ತ ತಕ್ಷಣ ಸ್ವಚ್ಛತಾ ಕಾರ್ಯ ಕೈಗೊಳ್ಳಬೇಕೆಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಸಾರ್ವಜನಿಕರು ಎಲ್ಲೆಂದರಲ್ಲಿ ಕಸ ಹಾಕ್ತಾ ಇದ್ದಾರೆ. ಉದಾಹರಣೆಗೆ ಜನವಾಡ ರೋಡಲ್ಲಿರೋ ಬಸ್ ಸ್ಟ್ಯಾಂಡ್ ಪಕ್ಕ ಸಾಕಷ್ಟು ಗಲೀಜು ಇರುತ್ತೆ, ಸ್ಮೆಲ್ ಇರುತ್ತೆ ಸಾರ್ವಜನಿಕ ರೋಡ್. ಇಂಥ ಕಡೆಗಳಲ್ಲಿ ಇದು ಒಂದೇ ಅಂತಲ್ಲ, ಬಹಳಷ್ಟು ಕಡೆ ಆಗುತ್ತೆ. ಕ್ಯಾಮ್ರಾ ಕೂರಿಸೋದು, ದಂಡ ವಿಧಿಸೋದು ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾರೆ ಸರ್ ಸ್ವಚ್ಛತೆಗೋಸ್ಕರ? ಸೊ ಈ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನಾನು ವಾರ್ನಿಂಗ್ ಇಶ್ಯೂ ಮಾಡಿದ್ದೀನಿ ಆ್ಯಂಡ್ ಇದು ಫೈನ್ ಬೋರ್ಡ್ ಕೂಡ ಹಾಕಿದ್ದೇವೆ. ಆದರೆ ವಿ ಹ್ಯಾವ್ ಡನ್ ಕಾಂಪ್ರಿಹೆನ್ಸಿವ್ ಸರ್ವೆ ಮಾಡಿದ್ದೇವೆ. 254 ಬ್ಲ್ಯಾಕ್ ಸ್ಪಾಟ್ಸ್ ಐಡೆಂಟಿಫೈ ಆಗಿದೆ. ಅದರಲ್ಲಿ ಆಲ್ರೆಡಿ 25,000 ಸ್ಕ್ವೇರ್ ಫೀಟ್ ವಾಲ್ ಪೇಂಟಿಂಗ್ ನಾವು ಮಾಡಿದ್ದೇವೆ. ಇನ್ ದಿಸ್ ಅಂಡರ್ IEC activities we have done and we want to increase it further. ಅಲ್ಲಿ ಏನು ಅವೇರ್ನೆಸ್ ಅವರಿಗೆ ಮಾಡಬೇಕು, ಜನರಿಗೆ ನಮ್ಮ ಕಮ್ಯುನಿಟಿ ಮೊಬಿಲೈಸೇಷನ್ ಕೂಡ ಗ್ರೌಂಡ್ನಲ್ಲಿ ಮಾಹಿತಿ ಅವರಿಗೆ ಕೊಡ್ತಾ ಇದ್ದಾರೆ. ಬಟ್ ಆದರೆ ಸ್ವಲ್ಪ ಇನ್ಫಾರ್ಮೇಷನ್ ಆಗಬೇಕು. ನನಗೆ ಕೂಡ ಗೊತ್ತಿದೆ. ವಿ ವಿಲ್ ಟೇಕ್ ಆ್ಯಕ್ಷನ್, ವಿ ವಿಲ್ ಡೂ ಅವರ್ ಬೆಸ್ಟ್.